ಕೀರ್ತಿ ಅವರೇ, ಈಗ ಟೈಮಿಂಗ್ ಬಗ್ಗೆನೇ ಅಲ್ವಾ ಅನುಮಾನ? ಈತ ಕಳ್ಳತನ ಮಾಡಿದ್ದೇ ಆಗಿದ್ದಿದ್ರೆ ಇಷ್ಟೆಲ್ಲ ದಿನಗಳು ಬೇಕಾಗಿತ್ತ ಅದನ್ನ ಗ್ರಾಮಸ್ಥರೋ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರೋ ಆಚೆ ಹೇಳಲಿಕ್ಕೆ? ಅಥವಾ ಈತನ ವಿಚಾರದಲ್ಲೇ ತಗೊಳ್ಳೋಣ. ಈತನಿಗೆ ಮನವರಿಕೆ ಇಷ್ಟು ವರ್ಷಗಳ ಆದಮೇಲೆ ಬಂದಿದೆ ಅಂತಂದ್ರೆ ಈತನ ಹಿಂದೆ ಯಾರೋ ಇದ್ದಾರೆ. ಟೈಮಿಂಗ್ ಇಲ್ಲಿ ಪ್ರಶ್ನೆ ಆಗ್ತಿರೋದೇ, ಟೈಮಿಂಗ್ ಅನುಮಾನಕ್ಕೆ ಕಾರಣ ಆಗ್ತಿರೋದೇನೆ ಟೈಮಿಂಗು ಅಂತ ಹೇಳಿ ಇಲ್ಲಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಯಾರೋ ಒಬ್ಬ ಕಳ್ತನ ಮಾಡ್ತಾ ಇದ್ದ, ಅವನ ಮೇಲೆ ಕೇಸ್ ಇಲ್ಲ ಅಂತ ಸರ್ ಹೇಳ್ತಾ ಇದ್ರು. ಕೇಸ್ ಆಗಿದ್ರೆ FIR ಆಗಿದ್ರೆ ನೋಡೋಣ ಅಂತ. ಈ 1995 to 2014 ವರೆಗೆ ಏನು ಟೈಮ್ ಸ್ಪ್ಯಾನ್ ಇದೆ, ಈ ಟೈಮ್ ಸ್ಪ್ಯಾನಲ್ಲಿ ಪ್ರಭಾಕರ, ಶ್ಯಾಮ, ಸತೀಶ, ಯೋಗೀಶ, ಚುಮುಕ, ಕಾಂಜ ಮತ್ತು ಚೆನ್ನ ಇಷ್ಟು ಜನ ಅಲ್ಲಿ ಈ ಕೆಲಸವನ್ನು ಮಾಡ್ತಾ ಇದ್ದವರು. ಅಂದರೆ ಸ್ವಚ್ಛತಾ ಕಾರ್ಯ ಮತ್ತು ಶವವನ್ನು ಉಳುವ ಕೆಲಸವನ್ನು ಮಾಡ್ತಾ ಇದ್ದವು. ಇದಿಷ್ಟು ಗ್ಯಾಪಲ್ಲಿ ಇದರಲ್ಲಿ ಚುಮುಕ ಇಲ್ಲ, ಮತ್ತು ಕಾಂಜ ಇಲ್ಲ, ಇನ್ನೊಬ್ಬ ಇಲ್ಲ. ಇನ್ನು ಉಳಿದವರೆಲ್ಲ ಇನ್ನೂ ಜೀವಂತ ಇದ್ದಾರೆ. ಕೆಲವರು ಇನ್ನೂ ಅಲ್ಲೇ ಕೆಲಸ ಮಾಡ್ತಾರೆ, ಮೃತಪಟ್ಟಿದ್ದಾರೆ, ವಯಸ್ಸಾಗಿ ಅವ್ರು ಮೃತಪಟ್ಟಿದ್ದಾರೆ. ಇನ್ನು ಇದಿಷ್ಟು ಜನದಲ್ಲಿ ಯಾರು ಆ ಭೀಮ ನಮಗೆ ನಿಮಗೆ ಗೊತ್ತಿಲ್ಲ, ಅದು ನಮಗೆ ಗೊತ್ತಿಲ್ಲ. ಬಟ್ ಇವತ್ತು 6ನೇ ಸ್ಪಾಟಲ್ಲಿ ಒಂದು ಅವಶೇಷ ಸಿಕ್ಕಿದೆ. ನಾನು ಹೇಳ್ತಾ ಇರೋದು ಸಿಕ್ಕಿದ್ದು ಒಳ್ಳೇದಾಯಿತು. ಅಲ್ಲಿ ಇನ್ನೂ ಸಿಗಬಹುದು. ಲಾಸ್ಟ್ ಡಿಬೇಟಲ್ಲೂ ನಾನು ಹೇಳಿದೆ, ಇನ್ನೂ ಸಿಗಬಹುದು, ಸಿಗುವ ಸಾಧ್ಯತೆ ಇದೆ. 267 ಅನ್ಐಡೆಂಟಿಫೈಡ್ ಬಾಡೀಸ್ 1988ರಿಂದ 2025ರವರೆಗೆ ಅಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ರಿಜಿಸ್ಟರ್ಡ್ ಇದೆ. 267 ಬಾಡಿಗಳು ಅನ್ಐಡೆಂಟಿಫೈಡ್ ಅಲ್ಲಿ ಹೂತು ಹಾಕಿರುವಂಥದ್ದು. ಇದು 2006ಕ್ಕೆ ಅಲ್ಲಿಗೆ ಸ್ಮಶಾನ ಬರುವ ಮುಂಚೆ. ಇವತ್ತು ನಿನ್ನೆ ಮಾಡಿರೋದು ರಿಸರ್ವ್ಡ್ ಫಾರೆಸ್ಟಲ್ಲಿ ಹುಡುಕಾಟ, ಅಲ್ಲಿ ಸಿಕ್ಕಿಲ್ಲ. ಇವತ್ತಿದು ಸರ್ಕಾರಿ ಜಾಗದಲ್ಲಿ ಸಿಕ್ಕಿರೋದು. 6ನೇ ಸ್ಪಾಟಲ್ಲಿ ಏನು ಮಾಡಿದೆ, ಸರ್ಕಾರಿ ಜಾಗದಲ್ಲಿ ನದಿ ಹತ್ತಿರದಲ್ಲೇ. ನೀವೆಲ್ಲ ಕ್ಯಾಮ್ರಾದಲ್ಲಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀರಿ, ಕಣ್ಣಿಗೆ ಕಾಣುವಂತೆ ಕಾಣ್ತಾ ಇದೆ ಅಂತ. ಸೊ ಹಾಗಾಗಿ ಅಲ್ಲೊಂದು ಪುರುಷ ಏನೋ ಅವಶೇಷ ಸಿಕ್ಕಿದೆ ಅಂತ. ಸೊ ಹಾಗಾಗಿ ಸಿಕ್ಕದ ಮೇಲೆ ಅದರದ್ದು UDR ಮ್ಯಾಚಿಂಗು ಎಲ್ಲ ಆಗಲಿ. ಇಷ್ಟೊತ್ತಿಗೆ ಸಂಭ್ರಮಿಸೋದು ಬೇಡ ಅನ್ನೋದು ನನ್ನ ವಾದ. ಸರಿ, ಬಾಲನವರೇ, ಈಗ ಯಾರು ವಿಸಿಲ್ ಬ್ಲೋಯರ್ ಅಂತ ಹೇಳಿ ನಾವು ಇಷ್ಟು ದಿನ ಪರಿಗಣಿಸ್ತಾ ಇದ್ವಿ, ಆತನ ಮೇಲೇನೆ ಆರೋಪ. ಆತ ಆ ಕ್ಷೇತ್ರದ ಕೆಲ ಪ್ರಭಾವಿಗಳ ಮೇಲೆ ಈ ಮಟ್ಟಿಗೆ ಕೋಪಗೊಂಡಿರ್ಲಿಕ್ಕೆ ಕಾರಣ ಆತನ ಮೇಲೆ ಸಾಬೀತಾದ ಕಳ್ಳತನದ ಪ್ರಕರಣ. ಹೀಗಾಗಿ ಈತ ಕೆಲವರ ಕುಮ್ಮಕ್ಕಿನಿಂದ ಈಗ ಬಂದು ಅಪವಾದ ಮಾಡ್ತಿದ್ದಾನೆ ಅಂತೇಳಿ ಹೇಳ್ತಿದ್ದಾರಪ್ಪ. ಅಲ್ಲಿನ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರುಗಳು ಹೇಳ್ತಿರೋದು, ಗ್ರಾಮಸ್ಥರು ಹೇಳ್ತಿರೋದು. ಅಲ್ಲಿ ಹೇಳ್ತಾ ಇದ್ದಾರೆ, ಈಗ ಆತ್ಮಹತ್ಯೆ ಮಾಡಿಕೊಂಡು ಸತ್ತರೆ ಲೀಗಲ್ ಪ್ರೋಸೆಸ್ ಆಗಬೇಕು, ಪೊಲೀಸರು ತನಿಖೆ ಆಗಬೇಕು, ಇನ್ಕ್ವೆಸ್ಟ್ ಅಂತ ಹೇಳಿದ್ರಿ, 174 ಪ್ರೊಸೀಡಿಂಗ್ ಆಗಬೇಕು. ಆತ್ಮಹತ್ಯೆ ಆದರೆ ಅದು ನ್ಯಾಚುರಲ್ ಡೆತ್ ಅಲ್ಲ. ಈಗ ಈ ಕೇಸಲ್ಲಿ ಬರೀ ಡೆಡ್ ಬಾಡಿ ಸ್ಕೆಲೆಟನ್ ತಗೊಳ್ಳೋದು ಮಾತ್ರ ಅಲ್ಲ, ಕಣ್ಣಾರೆ ಕಂಡ ಸಾಕ್ಷಿ ಅವರು. ಅವ್ರಿಗೆ ಹೆಣ ಕೊಟ್ಟಿದ್ದು ಯಾರು, ಊತ ಹಾಕಕ್ಕೆ ಯಾರು. ಈಗ ಅವ್ರು ಹೇಳಿದ್ರು 5-6 ಜನ ಕೆಲಸ ಮಾಡ್ತಿದ್ರು, ಅವರೆಲ್ಲ ಊತ ಹಾಕಿದ್ದಾರೆ. ಹಾಗಾದರೆ ಊತ ಹಾಕಿದ್ದು ನಿಜ. ಊತ ಹಾಕಿದ್ದು ಯಾರ ಶವ, ಅದು ಕಣ್ಣಾರೆ ಕಂಡ ಸಾಕ್ಷಿ. ಹೆಸರು ಹೇಳಿದ್ದಾನೆ ಅವನು. ಅವರು ವಿಸಿಲ್ ಬ್ಲೋವರ್ ಅಲ್ಲ, ಈಗ ಆರೋಪಿ ಅಂದೇ ಮಾಡಿದ್ದಾರೆ. ಕ್ರೈಮ್ ನಂಬರ್ 39/2025 ಅಂಡರ್ ಸೆಕ್ಷನ್ 211 ಆಫ್ BNS ಈಸ್ ಅನ್ ಅಕ್ಯೂಸ್, ಸಿಂಗಲ್ ಅಕ್ಯೂಸ್. ನಾಳೆ ಸಾಕ್ಷಿದಾರರಾಗ್ಬೋದು, ಅಪ್ರೂವರ್ ಆಗ್ಬೋದು, ಅದು ಏನೋ ಆಗ್ತಾರೆ. ಬಟ್ ದ ಪಾಯಿಂಟ್ ಈಸ್, ಅವ್ರಿಗೆ ನೀನು ಊತ ಹಾಕಕ್ಕೆ ದುಡ್ಡು ಕೊಟ್ಟಿದ್ದು ಯಾರು, ಅವ್ರ ಕೆಲಸಕ್ಕೆ ಇಟ್ಕೊಂಡಿದ್ದು ಯಾರು, ಹೆಣಗಳು ಎಲ್ಲಿಂದ ಬಂತು, ಹೆಣಗಳು ಯಾವ ಸ್ಥಿತಿನಲ್ಲಿದೆ, ಇದು ಪೂರ್ತಿ CSIT ತಂಡಕ್ಕೆ ಗೊತ್ತು. ಈಗ ನನ್ನ ಪ್ರಕಾರ ತನಿಖೆಗೆ ಬ್ರೇಕ್ ಆಯಿತು. ಈಗ ಒಂದು ದೊಡ್ಡ ಬಿಲ್ಡಿಂಗನ್ನು ಹೊಡಿಬೇಕಂದ್ರೆ ಒಂದು ಇಟ್ಟಿಗೆಯನ್ನು ಕಿತ್ತಾಕಿದ್ರೆ ಸಿಗುತ್ತೆ. ಇದು ನನ್ನ ಪ್ರಕಾರ ಏನ್ ಸಿಗಿದೆ, ಕಣ್ಣಾರೆ ಕಂಡ ಪುರುಷನದ್ದು ಅಂತ ಹೇಳಲಾಗ್ತಿದೆ, ಅಧಿಕೃತ ಮಾಹಿತಿ ಇಲ್ಲ, ಬಟ್ ಸ್ಟಿಲ್ ಅದು ಪುರುಷನದ್ದು ಅಂತ ಹೇಳಲಾಗ್ತಾ ಇದೆ. ಬಟ್ ಈತ ಹೇಳಿರೋದು ಮಹಿಳೆಯರು, ಪುರುಷರದ ಅಪ್ರಾಪ್ತ ಹೆಣ್ಣು ಮಕ್ಕಳು. ಇನ್ನ ಅದು FSL ನೋ ಅದು ಪ್ಲೀಸ್ ಅದು ಪುರುಷರದ, ಮಹಿಳೆಯರ್ದ, ಹೆಣ್ಣು ಮಕ್ಕಳ, ಅದು FSL ಹೇಳ್ಬೇಕು. ಯಾರೋ ಹೂಗೆ ಮೇಲೆ ಹೇಳೋದಲ್ಲ. ಅದನ್ನು ಪ್ಯಾಕ್ ಆಗಬೇಕು, FSLಗೆ ಹೋಗ್ಬೇಕು, FSLಗೆ ಗೊತ್ತಾಗುತ್ತೆ. FSL ಹೋದ ಮೇಲೆ ಅದು ಹುಡುಗಿನ, ಮುದುಕಿನ, ಗಂಡು, ಪುರುಷರ, ಮಗು ಅನ್ನೋದು ಗೊತ್ತಾಗುತ್ತೆ. ಅದು ಕಾಯ್ದು ನೋಡಬೇಕು. FSL ರಿಪೋರ್ಟ್ ಇಲ್ದೇನೆ ಅದು ಪುರುಷರದಂದು ಹೇಳಿದ್ರೆ ಅವರು ಇಂಟೆನ್ಷನ್ಸ್ ಏನಿರುತ್ತೆ ನೋಡಿ. ಇದು ಹೇಗೆ ಸಾವನ್ನಪ್ಪದವರು, ಅತ್ಯಾಚಾರ ಆಗಿತ್ತಾ ಇಲ್ವಾ,
ಕೊಲೆಯನ್ನ ಕತ್ತು ಹಿಸುಕಿ ಮಾಡಿದ್ ಹೌದೋ ಅಲ್ವೋ ಇದೆಲ್ಲವೂ FSL ನಿಂದಾನೇ ಬರ್ಬೇಕಲ್ವಾ? ಅದಕ್ಕೆ ಮುಂಚೆ ಇಲ್ಲ ಕೊಲೆ ಆಗಿದ್ ನಿಜ, ಪ್ರಭಾವಿಗಳ ಕೈವಾಡ ನಿಜ, ಇದನ್ನ ಯಾಕೆ ಒಪ್ಪಬೇಕು ಜನ? ಒಂದ್ ಸೆಕೆಂಡ್ One minute, sir. Take 1 minute, ಹೇಳಿ. ಒಂದ್ ಸೆಕೆಂಡ್. ಅವನು ಬರೀ ಊತಾಕಿರೋನಲ್ಲ, ಅವನು ಬರೀ ಊತಾಕಿರೋನಲ್ಲ, ಕಣ್ಣಾರೆ ಕಂಡ ಸಾಕ್ಷಿ. ಅವನಿಗೆ ಆ ಡೆಡ್ ಬಾಡಿಗಳನ್ನ ಎನೆಗಳನ್ನ ಕೊಟ್ಟಿದ್ದು ಯಾರು? ಅದು ಯಾವ ಸ್ಥಿತಿನಲ್ಲಿ ಇತ್ತು? ಗ್ರಾಮ ಪಂಚಾಯ್ತಿ ಸೀರೆ ಸರ್. ಹಾಕೊಂಡಿದ್ರ, ರವಿಕೆ ಹಾಕೊಂಡಿದ್ರ, ಜೀನ್ಸ್ ಪ್ಯಾಂಟ, ಸ್ಕರ್ಟ, ಚೂಡಿದಾರ, ದೋತಿನ, ಇದೆಲ್ಲ ಅವನಿಗೆ ಗೊತ್ತು. ಈಗ ಕೇಶವ್ ಗೌಡ್ರು ಅಂತ ಹೇಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಮಾತನಾಡಿದ್ರು. ಅವ್ರ ಪ್ರಕಾರ ಇವ್ರ ಕೆಲಸ ಇದ್ದಿದ್ದೆ ಅದಪ್ಪ. ಯಾವುದೆಲ್ಲ ಅಲ್ಲಿ ಅನಾಥ ಶವಗಳಿರತ್ತೆ, ಯಾವುದೆಲ್ಲ ಗುರುತು ಪತ್ತೆ ಆಗದ ಶವ ಇರುತ್ತೆ, ಅದನ್ನ ದಫನ್ ಮಾಡದೆ ಅವನ್ ಕೆಲಸ. ದಫನ್ ಮಾಡಿದ ಜಾಗದಲ್ಲಿ ಹೋಗಿ ಇಲ್ಲಿ ದಫನ್ ಮಾಡಿದೆ ಅಂತ ಹೇಳಿ ದೊಡ್ಡಗಾರಿಕೆನಾ ಅಂತ ಕೇಳ್ತಿದ್ದಾರೆ. ಮೇಡಮ್ ಒಂದ್ ಸೆಕೆಂಡ್ 3ನೇ ತಾರೀಕು 4ನೇ ತಾರೀಕು 20-25 31ನೇ ತಾರೀಕಿಗೆ ಅಲ್ಲಿ ಒಂದು ಬುರುಡೆಗಳು ಸಿಕ್ಕಿದ ಮೇಲೆ ಯಾಕೆ ಈ ಮಾತೆ? ಆ ಮನುಷ್ಯ ಮೊದಲೇ ಮಾತಾಡಿದ್ರು. ಇದೆಲ್ಲ ಕೂಡ ಮೊದಲು ಯಾವ ಬುರುಡೆನೂ ಇಲ್ಲ, ಯಾವ ಎನೆಗಳು ಇಲ್ಲ, ಏನೂ ಬರೆಯಲಿಲ್ಲ ಅಂತ ಹೇಳಿದ್ರು. ಈಗ ಮೂಳೆ ಸಿಗುತ್ತೆ, ಇದು ಸಿಗುತ್ತೆ, ಅದು ಕಾಣೆ ಆಗಿರೋರು. ನಾವು ಏನು ಕಿವಿಯಲ್ಲಿ ಹೂವು ಇಟ್ಕೊಂಡಿಲ್ಲ. ಒಂದು ಅನ್ಯಾಚುರಲ್ ಡೆತ್, ಹಾಮಿಸೈಡು, ಸೂಸೈಡು, ಆಕ್ಸಿಡೆಂಟು, ಇದೆಲ್ಲ ಅನ್ಯಾಚುರಲ್ ಡೆತ್ತು. ಲೀಗಲ್ ಪ್ರೋಸೆಸ್ ಹೋಗಬೇಕು. ಪಂಚಾಯತಿ ಅವರು ಪೊಲೀಸರಲ್ಲ. ಪೊಲೀಸ್ ಸ್ಟೇಷನ್ನಲ್ಲಿ ಬರಬೇಕು, ಡಾಕ್ಟ್ರು ಸರ್ಟಿಫಿಕೇಟ್ ಮಾಡಬೇಕು. ಆತ್ಮಹತ್ಯೆ ಪೋಸ್ಟ್ ಮಾರ್ಟಮ್ ಇಲ್ಲದೆ ಯಾಕೆ ಬರಿ ಮಾಡಿದ್ರು? ಆಕ್ಸಿಡೆಂಟ್ ಪೋಸ್ಟ್ ಮಾರ್ಟಮ್ ಇಲ್ಲದೆ ಯಾಕೆ ಬರಿ ಮಾಡಿದ್ರು? ಅಲ್ಲ, ಪೋಸ್ಟ್ ಮಾರ್ಟಮ್ ನೋಡಿ ನಮ್ಗೇನು ಅಲ್ಲಲ್ಲ, ಈಗೇನ್ ಮೂಳೆಗಳು ಸಿಕ್ಕಿದೆ, ಅದು ಪೋಸ್ಟ್ ಮಾರ್ಟಮ್ ಆಗಿ ದಫನ್ ಆಗಿದ್ದು ಅಲ್ವೋ? FSL ಇಂದ ರಿಪೋರ್ಟ್ ಬರಬೇಕು, SIT ಅಧಿಕಾರಿಗಳಿಂದ ಬರಬೇಕು. SIT ಅಧಿಕಾರಿಗಳು ಅದನ್ನ ಸ್ಥಳೀಯ ಪೊಲೀಸ್ ಠಾಣೆ ಜೊತೆ ಮ್ಯಾಚ್ ಮಾಡಿ ನೋಡ್ಬೇಕು. ಆಯ್ತಾಯ್ತು, ಇದೆಲ್ಲ ಕರೆಕ್ಟು, ತಾವು ಹೇಳಿದ್ದು ಕರೆಕ್ಟು. ಈಗ ಅನನ್ಯ, ಸೌಜನ್ಯ, ಪದ್ಮಲತಾ, ವೇದವಲ್ಲಿ, ಲಕ್ಷ್ಮಿ, ಅವಳು ಮಿಸ್ಸಿಂಗ್. ಇವ್ರು ಏನಾದ್ರು ಅವ್ರ ಡೆಡ್ ಬಾಡಿನ ಬರಿ ಮಾಡಿದ್ರ ಇಲ್ವಾ? ಈಗ FIR ನಲ್ಲಿ ಕಾಲಮ್ ನಂಬರ್ 4 ಸ್ಥಳ ಧರ್ಮಸ್ಥಳ ಅಂತ ಬರ್ತಾ ಇದೆ. ಕಾಲಮ್ ನಂಬರ್ 4 ಯಾರು ಹೊಣೆಗಾರರು? ತಪ್ಪು ಮಾಡಿರೋನು, ಈ ಕೃತ್ಯ ಮಾಡಿರೋನು ಈ ಸ್ಥಿತಿನಲ್ಲಿ ಅವನು ಒಂದು ಒಬ್ಬನೇ ಮಾಡಿದ್ದಾರೆ. ಅನನ್ಯ ಅವ್ರದ್ದು ಅನನ್ಯ ಅಲ್ಲ, ಅನನ್ಯದು ಕೇಳ್ತಾ ಇದ್ದಾರೆ. ಅನನ್ಯದು ಕೇಳ್ತಾ ಇದ್ದಾರೆ. ಅನನ್ಯ ಕೇಸ್ನಲ್ಲಿ ಇಲ್ಲಿಯ ತನಕ ಅವ್ರು ಮಿಸ್ಸಿಂಗ್ ಕಂಪ್ಲೇಂಟೇ ಕೊಟ್ಟಿಲ್ಲ. ಸೌಜನ್ಯದು ಅವರೇ ಮಾಡ್ತಾರೆ. ಸೌಜನ್ಯದು ಅವರ ಬಾಡಿನ ಅವ್ರ ಫ್ಯಾಮಿಲಿಗೆ ಕೊಟ್ರು ಸರ್. ಅವ್ರ ಫ್ಯಾಮಿಲಿಗೆ ಕೊಟ್ರು ಸೌಜನ್ಯ ಬಾಡಿನ. ಫೈನ್, ಅದೇಂಗಲ್ಲಿ ಸಿಗಕ್ ಸಾಧ್ಯ? ಸೌಜನ್ಯ ಅದು ಅವ್ರ ಮನೆ ಎದುರುಗಡೆ ಮಾಡಿದ್ದಾರೆ. ಈಗ ಪಾಯಿಂಟ್ ಈಸ್, ನೋಡು, ನೀವು ಹೇಳಿದ್ದ ಅವ್ರವ್ರು ಕೊಟ್ಟಿವಿ ಅಂದು. ದ ಪಾಯಿಂಟ್ ಈಸ್, ಹೆಣ್ಣು ಮಕ್ಕಳು ಕಾಣೆ ಆಗಿದ್ದಾರೆ. ಮಿಸ್ಸಿಂಗ್ ಕಂಪ್ಲೇಂಟು C ರಿಪೋರ್ಟು, B ರಿಪೋರ್ಟು. ಇವತ್ತು ಸಿಕ್ಕಿರೋ ಸಂಬಂಧ ಎಲ್ಲಿಂದ ಬರುತ್ತೆ ಸರ್? ನಾವು ಮಾತಾಡ್ತಾ ಇರೋದು ಇವತ್ತಿನ ವಿಷಯ. ಇವತ್ತು 6ನೇ ಪಾಯಿಂಟ್ ನಲ್ಲಿ ಒಂದು ಅದು ತನಿಖೆ ಮಾಡಬೇಕು. ಅದೇ ಸರ್, ಈಗ ಆಗತ್ತೆ. ವಿಶ್ವಾಸ ಇದೆ ಬಾಲನ್ ಅವರಿಗೆ. ಇದರಲ್ಲಿ ಎಮೋಷನ್ ಏನಿಲ್ಲ. ಬಾಲನ್ ಸರ್ಗೆ ವಿಶ್ವಾಸ ಇದೆ. ಮಹಾಬಲ್ ಶೆಟ್ಟಿ ಸರ್,